ಸರ್, ನನ್ನ ಪ್ರಶ್ನೆ ಪ್ರೀತಿ ಸೆಲ್ಫ್ ಅನ್ನೇ ಪ್ರತಿಬಿಂಬಿಸತ್ತೆ. ಸೌಂದರ್ಯ, ಶ್ರೇಷ್ಠತೆ ಅಕಸ್ಮಾತ್ ಆಗಿ ಬರೋದಿಲ್ಲ. ಅದನ್ನ ಸತತ ಪ್ರಯತ್ನದಿಂದ ಸಂಪಾದಿಸಬೇಕು, ಸಾಧಿಸಬೇಕು. ನಾವು ಜಾಬ್ ಮಾಡ್ತಿರ್ತೀವಿ, ಅದನ್ನ ಹಣಕ್ಕೋಸ್ಕರ ಚೂಸ್ ಮಾಡಿದ್ದೀವಿ ಅಂತ ಗೊತ್ತಿರತ್ತೆ. ಪ್ರಾಬ್ಲಮ್ ಏನಂದ್ರೆ ನನ್ನ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಇದೆ. ನಾನು ತುಂಬಾ ಬೇಗ ಸೋಷಿಯಲ್ ಮೀಡಿಯಾ ಕಡೆ ಹೋಗಿಬಿಡ್ತೀನಿ. ತುಂಬಾ ಟೈಮ್ ವೇಸ್ಟ್ ಆಯ್ತು ಅಂತಾನೂ ಗೊತ್ತಾಗತ್ತೆ. ನೋಡಿ, ಸೋಷಿಯಲ್ ಮೀಡಿಯಾ ನಮಗೆ ಒಂದು ರೀತಿಯ ಕೀಳಮಟ್ಟದ ಪ್ಲೆಷರ್ ಕೊಡ್ತಿದೆ. ಮತ್ತೆ ನಾವೆಲ್ಲ ಪ್ಲೆಷರ್ ಸೀಕರ್ಸ್ ಅಲ್ವಾ? ನಿಮ್ಮ ಕೆಲಸ ನಿಮ್ಮನ್ನ ಸಂಪೂರ್ಣವಾಗಿ ಅಬ್ಸಾರ್ಬ್ ಮಾಡದೇ ಇದ್ರೆ, ನಿಮಗೆ ಬೇರೆ ಕಡೆ ಪ್ಲೆಷರ್ ಸಿಕ್ತಿದ್ರೆ ನೀವು ಅಲ್ಲೇ ಹೋಗ್ತೀರಾ. ನಿಮ್ಮನ್ನ ನೀವೇ ತಡೆಯಲು ಸಾಧ್ಯವಿಲ್ಲ. ನೋಡಿ, ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಕೂತಿದ್ದಾರೆ. ಮತ್ತೆ ತುಂಬಾ ಫೈನ್ ಆಲ್ಗೋರಿದಮ್ ಕೆಲಸ ಮಾಡ್ತಿದೆ. ಅದು ನಿಮ್ಮನ್ನ ಹಿಡಿಯೋಕೆಂದೇ ಡಿಸೈನ್ ಆಗಿದೆ. ನಿಮ್ಮ ಮುಂದೆ ಯಾವ ಕಂಟೆಂಟ್ ಬರುತ್ತೋ ಅದು ಅತ್ಯಂತ ಕಾಂಪಿಟೇಟಿವ್ ಆಗಿರುತ್ತೆ. ದಿ ಆಲ್ಗೋರಿದಮ್ ಇಸ್ ವೆರಿ ಶಾರ್ಪ್. ಜಗತ್ತಿನ ಟಾಪ್ ಟ್ಯಾಲೆಂಟ್ ಈ ಕಂಪನಿಗಳಲ್ಲಿ ಕೆಲಸಕ್ಕಿದ್ದಾರೆ. ಆ ಮೀಡಿಯಾದ ಓನರ್ ಪ್ರೊಡ್ಯೂಸರ್ ಆಗಿ ಅವನು ಏನು ಗುರಿ ಇಟ್ಕೊಂಡಿದ್ನೋ ಅದು ಅವನಿಗೆ ಸಿಕ್ತಿದೆ. ಆದ್ರೆ ಆ ಮೀಡಿಯಾದ ಕನ್ಸ್ಯೂಮರ್ ಆಗಿ ನಿಮಗೆ ಏನ್ ಸಿಕ್ತಿದೆ? ಹಾಗಾಗಿ ಅವನು ಅವನ ಕೆಲಸ ಮಾಡ್ತಿದ್ದಾನೆ, ನಾವು ಕೂಡ ನಮ್ಮ ಕೆಲಸ ಮಾಡೋಣ. ಮತ್ತೆ ಇದಕ್ಕಾಗಿ ಜೀವನದಲ್ಲಿ ಒಂದು ಒಳ್ಳೆಯ ಪ್ರಾಜೆಕ್ಟ್ ಆಯ್ಕೆ ಮಾಡಿ. ಅದಕ್ಕೆ ನೀವು ಮನಸ್ಸನ್ನ ಕೊಡಲು ಸಾಧ್ಯವಾಗಬೇಕು. ಅದನ್ನು ನೀವು ಪ್ರೀತಿಸಲು ಸಾಧ್ಯವಾಗಬೇಕು. ಆಗ ಮಾತ್ರ ನೀವು ಅದಕ್ಕೆ ಸಮಯ ಕೊಡಲು ಸಾಧ್ಯ.